ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 9ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 9. ಇಂಗಿತಜ್ಞ ಪುರುಪ್ರೌಢ ಏಕಾರಾಮಾಶ್ಚ ಸಾತ್ವತಾಃ ಸಾತ್ವತಾಂ ವೃಷಭಂ ಸರ್ವೇ ಭೂತಾವಾಸಮಮಂಸತ. ಅನುವಾದ: ಯಾದವರೆಲ್ಲರೂ ಅನುಭವಿ ಭಕ್ತರು, ವಿದ್ವಾಂಸರು ಮತ್ತು ಬೌದ್ಧಿಕ ಅಧ್ಯಯನದಲ್ಲಿ ಪರಿಣಿತರು. ಇದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ ಅವನೊಡನೆ ಇದ್ದರು. ಹಾಗಿದ್ದರೂ ಅವರು ಭಗವಂತನನ್ನು ಎಲ್ಲೆಡೆ ಇರುವ ಏಕೈಕ ಪರಮ ಪುರುಷನೆಂದು ಮಾತ್ರ ತಿಳಿಯಬಲ್ಲವರಾಗಿದ್ದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವರು ಹೇಳ್ತಾರೆ, ಎಲ್ಲ ಗ್ರಹಗಳೂ ಸೇರಿದಂತೆ ಈ ಬ್ರಹ್ಮಾಂಡ ಇದೆಯಲ್ಲ, ಇದು ಬಹಳ ದೌರ್ಭಾಗ್ಯಶಾಲಿಯಾಗಿರುವಂಥದ್ದು. ಅದರಲ್ಲೂ ಯದುವಂಶದವರಿದಾರಲ್ಲ, ಅವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು. ಯಾಕೆ ಅಂತಂದ್ರೆ, ಹೇಗೆ ಮೀನು ಚಂದ್ರನನ್ನ ಗುರುತಿಸ್ಲಿಲ್ವೋ ಅದೇ ರೀತಿ ಶ್ರೀಹರಿಯನ್ನ ದೇವೋತ್ತಮ ಪುರುಷ ಅಂತನ್ಬಿಟ್ಟು ಅವರು ಗುರುತಿಸ್ಲಿಲ್ಲ. ನಮ್ಮ ಹಾಗೆ ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಅವ್ರು ತಿಳ್ಕೊಂಡ್ರು. ಅದಕ್ಕೆ ಅವರು ದೌರ್ಭಾಗ್ಯವಂತರು ಅಂತ ಹೇಳ್ತಾನೆ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾರೆ ಅಂತ ನೋಡೋಣ. ಯಾದವರೆಲ್ಲರೂ ಕೂಡ ಅನುಭವಿ ಭಕ್ತರು, ಆಮೇಲೆ ವಿದ್ವಾಂಸರು ಮತ್ತೆ ಬೌದ್ಧಿಕ ಅಧ್ಯಯನದಲ್ಲಿ ಪರಿಣಿತರು. ಇದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ, ಅಂದರೆ ಅವನು ಮಾಡಿದಂಥ ಎಲ್ಲ ಲೀಲೆಗಳಲ್ಲಿ, ಮತ್ತೆ ಅವನಿವಾಗ ಸಾಮಾನ್ಯವಾಗಿ ಮನೆ ಅವರೆಲ್ಲ ಅವನದೇ ಆದಂಥ ಒಂದು ಕುಟುಂಬದವರಲ್ವಾ. ಸೊ ಭಗವಂತನ ಜೊತೆ ಅವರಿಗೆ ಜಾಸ್ತಿ ಹೊತ್ತು ಇರೋದಕ್ಕೆ ಸಿಗ್ತಾ ಇತ್ತು. ಆದರೂ ಕೂಡ ಅವರು ಭಗವಂತನನ್ನ ಎಲ್ಲ ಕಡೆ ಇರುವಂತ ಒಬ್ಬ ಪರಮ ಪುರುಷ ಅಂತ ಮಾತ್ರ ತಿಳ್ಕೊಂಡಿದ್ರು. ಅಂದ್ರೆ ಇಡೀ ಈ ಸೃಷ್ಟಿಗೆ ಕಾರಣಕರ್ತ ಅವನೇ ಅಂತ ಅವ್ರು ಗೊತ್ತಾಗ್ಲಿಲ್ಲ. ಅಂದ್ರೆ ಮೂಲ ದೇವೋತ್ತಮ ಪರಮ ಪುರುಷ ಅವನು ಅಂತ ಅವರು ಗುರುತು ಹಿಡಿಲೇ ಇಲ್ಲ. ಅವರು ಪರಮಾತ್ಮ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಅಷ್ಟು ಮಾತ್ರ ಅವರು ತಿಳ್ಕೊಂಡಿದ್ರು. ಅಂದ್ರೆ ಏನು, ಭಗವಂತ ನಮ್ಮ ಜೊತೆನೇ ಇದ್ರೂ ಕೂಡ, ನಮ್ಮ ಜೊತೆಲೇ ಸಮಯವನ್ನ ಕಳೀತಾ ಇದ್ರು ಕೂಡ ಅವನೇ ಎಲ್ಲದಕ್ಕೂ ಕಾರಣಕರ್ತ ಅಂತ ಅವರು ತಿಳ್ಕೊಳ್ಳಿಲ್ಲ ಅಂತನ್ಬಿಟ್ಟು ಇಲ್ಲಿ ಅವನು ವ್ಯಥೆ ಪಡ್ತಾ ಇದ್ದಾನೆ. ಭಗವಂತನೇ ಬಂದ್ರೂ ಕೂಡ ನಾವು ಅವನನ್ನ ಗುರುತಿಸೋದಕ್ಕಾಗಲ್ವಲ್ಲ ಅಂತನ್ಬಿಟ್ಟು. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಕೇವಲ ಪಾಂಡಿತ್ಯ ಅಥವಾ ಊಹಾತ್ಮಕ ಚಿಂತನೆಗಳಿಂದ ಯಾರೊಬ್ಬರೂ ಭಗವಂತನನ್ನು ಅಥವಾ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲಾಗದೆಂದು ವೇದಗಳಲ್ಲಿ ಹೇಳಲಾಗಿದೆ. ಕಠ ಉಪನಿಷತ್ತು ಅದರಲ್ಲಿ ನಾಯಂ ಆತ್ಮ ಪ್ರವಚನೇನ ಲಭ್ಯೋನ ಮೇಧಯ ನ ಬಹುನಾ ಶ್ರುತೇನ. ಅಂದ್ರೆ ಭಗವಂತನನ್ನ ಕೇವಲ ಪಾಂಡಿತ್ಯದಿಂದ ಅಂತಂದ್ರೆ ಏನು, ಪುಸ್ತಕಗಳನ್ನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ ತಕ್ಷಣ, ಅಥವಾ ಓದಿ ಪಾಂಡಿತ್ಯವನ್ನ ಗಳಿಸಿದ ತಕ್ಷಣ, ಅಥವಾ ಊಹೆಗಳಲ್ಲೇ ಭಗವಂತನನ್ನ ನಾನು ತಿಳ್ಕೊಂಡ್ಬಿಡ್ತೀನಿ ಅಂತನ್ಬಿಟ್ಟು ಚಿಂತನೆಗಳನ್ನ ಮಾಡ್ತೀವಲ್ವ, ಊಹಾತ್ಮಕ ಚಿಂತನೆ, ಅದರಿಂದನೂ ಕೂಡ ಭಗವಂತನನ್ನ ಅಥವಾ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ವೇದಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕಠೋಪನಿಷತ್ತಿನಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರಿಂದ ಮಾತ್ರ ಅವನನ್ನ ಅರಿತುಕೊಳ್ಳಲು ಸಾಧ್ಯ. ನೋಡಿ, ಈಗ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ವಿಷಯ ಅಂತಂದ್ರೆ, ಅಲ್ಲಿ ಬೇಕಾದಷ್ಟು ವಿದ್ವಾಂಸರಿದ್ರು, ಪಂಡಿತರಿದ್ರು, ಎಲ್ಲರೂ ಇದ್ರು ಯಾದವರ ಕುಟುಂಬದಲ್ಲಿ. ಆದ್ರೆ ಎಲ್ಲಿ ಅವನನ್ನ ಅರ್ಥ ಮಾಡ್ಕೊಳಕ್ಕಾಯ್ತು? ಅವನೇ ಭಗವಂತ ಅಂತ ಎಲ್ಲಿ ಗುರುತಿಸಿದ್ರು? ಅವರು ಆಗ್ಲಿಲ್ಲ. ಅಂದ್ರೆ ನಾವು ಬರೀ ಪುಸ್ತಕದಿಂದ ತಿಳ್ಕೊಂಡ್ಬಿಡ್ತೀವಿ, ನಮಗೆ ಭಗವಂತ ಸಿಕ್ಬಿಡ್ತಾನ, ಅವನನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಅದು ತಪ್ಪು. ನಾವು ಹೇಗಿರ್ಬೇಕು ಅಂತಂದ್ರೆ ಅವನ ಸೇವಕರಾಗಿ, ಅವನಿಗೆ ಸರೆಂಡರ್ ಆಗಿರ್ಬೇಕು. ಆಗ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಈಗ ನಾವು ಭಗವಂತನನ್ನ ನೋಡಕ್ ಹೋಗೋದಲ್ಲ. ಈಗ ನಾವು ತಿರುಪತಿಗೆ ಹೋಗ್ತೀವಿ ಅಥವಾ ಇನ್ನೂ ಯಾವ್ದಾದ್ರು ಧರ್ಮಕ್ಷೇತ್ರಗಳಿಗೆ ಹೋಗ್ತೀವಲ್ವಾ, ಅಲ್ಲಿ ನಾವು ಭಗವಂತನನ್ನ ನೋಡಕ್ ಹೋಗೋದು, ನಾನು ಭಗವಂತನ ನೋಡ್ಲಿಲ್ಲ ಅಂತ ನಾವು ಕಿರ್ಚಾಡ್ತೀವಿ, ವ್ಯಥೆ ಪಡ್ತೀವಿ ಅಲ್ವಾ. ಆದ್ರೆ ನಾವು ಹೇಗಿರ್ಬೇಕು ಅಂತಂದ್ರೆ ಅವನು ನಮ್ಮನ್ನ ನೋಡ್ಬೇಕು, ಆ ರೀತಿ ನಾವಿರ್ಬೇಕು. ಭಗವಂತನನ್ನ ನಾವು ನೋಡೋದಕ್ಕೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಅವನು ನಮ್ಮ ಮೇಲೆ ಅನುಗ್ರಹ ತೋರಿಸಿದಾಗ, ಅವನು ನಮ್ಮನ್ನ ನೋಡಿದಾಗ ನಾವು ಅವನು ನೋಡೋದಕ್ಕೆ ಸಾಧ್ಯ ಆಗೋದಲ್ವಾ. ಇದನ್ನ ತಿಳ್ಕೊಂಡಿರ್ಬೇಕು ನಾವು. ಇಲ್ಲಿ ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೋ ಅವರು ಮಾತ್ರ ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಧರ್ಮ ಗ್ರಂಥಗಳನ್ನ ಓದಿ ಮುಗಿಸ್ಬಿಟ್ಟು ಪಾಂಡಿತ್ಯವನ್ನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂದಿದ ತಕ್ಷಣ ಭಗವಂತ ಸಿಕ್ಬಿಡ್ತಾನ?
ಇಲ್ಲ. ಯಾವಾಗ ಅವನ ಅನುಗ್ರಹ ನಮಗಾಗುತ್ತೋ ಆಗ ಮಾತ್ರನೇ. ಈಗ ನಾವು ಎಷ್ಟೇ ಓದಿದ್ರು, ಎಷ್ಟೇ ತಿಳ್ಕೊಂಡು, ಎಷ್ಟೇ ದಿವಸಗಳಿಂದ ನಾವು ಸಾಧನೆ ಮಾಡಿದ್ರು ಕೂಡ ಎಲ್ಲಿವರೆಗೆ ಭಗವಂತನ ಅನುಗ್ರಹ ಆಗೋದಿಲ್ವೋ ಅಲ್ಲಿವರೆಗೆ ನಮಗವನು ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಿರುತ್ತೆ. ನಾವು ಎಷ್ಟೇ ಓದಿದ್ರು ನಮ್ಮ ತಲೆಗೆ ಹೋಗೋದಿಲ್ಲ. ಭಗವಂತ ಏನು, ಆತ್ಮ ಅಂದರೆ ಏನು ಅರ್ಥನೇ ಆಗೋದಿಲ್ಲ. ಆದರೆ ಯಾವಾಗ ಭಗವಂತ ನಮ್ಮ ಮೇಲೆ ಅನುಗ್ರಹ ತೋರಿಸ್ತಾನೋ ಒಂದೇ ಸೆಕೆಂಡಲ್ಲಿ ಯಾರೋ ಒಬ್ರು ಹಿಂಗೆ ಹೇಳಿದ ತಕ್ಷಣ ನಮ್ಮ ಮನ್ಸಿಗೆ ಅರ್ಥ ಆಗ್ಬಿಡುತ್ತೆ. ಅಂದರೆ ನಮ್ಗೆ ಅದೇನು ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ಅಯ್ಯೋ, ನಾನು ಇಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿವಸದಿಂದ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ, ಆಗಲೇ ಇಲ್ವಲ್ಲ, ಈಗ ಎಷ್ಟು ಚೆನ್ನಾಗಿ ಅರ್ಥ ಆಗೋಯ್ತು ಅಂತ ನಮ್ಗೆ ಅನ್ಸುತ್ತೆ. ಅಂದರೆ ಆ ಭಗವಂತನ ಅನುಗ್ರಹ ನಮ್ಗೆ ಆವಾಗ ಆಗಿರುತ್ತೆ. ಗುರು ಗೋವಿಂದನ ಕೃಪೆ ಇಲ್ಲದೆ ನಮಗೆ ಏನೂ ಸಿಗೋದಿಲ್ಲ. ಆಯ್ತಾ? ಅದಕ್ಕೆ ನಾವು ಎಷ್ಟು ದೈನ್ಯವಾಗಿರಬೇಕು, ಎಷ್ಟು ನಾವು ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ, ಬಾಗಬೇಕು. ಅಂದರೆ ಭಗವಂತನಿಗೆ ನಾವು ಸರೆಂಡರ್ ಆಗ್ತಾ ಇರಬೇಕು. ಎಷ್ಟು ಸರೆಂಡರ್ ನಾನು ಅನ್ನೋದು ಕಂಪ್ಲೀಟ್ ಹೊಟ್ಟೋಗ್ಬಿಡುತ್ತೋ ಆಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗೋದಕ್ಕೆ ಶುರುವಾಗುತ್ತೆ. ಅವನು ನೋಡ್ತಾ ಇರ್ತಾನೆ, ಚೆಕ್ ಮಾಡ್ತಾ ಇರ್ತಾನೆ, ಪರೀಕ್ಷೆಗಳನ್ನ ಕೊಡ್ತಾ ಇರ್ತಾನೆ. ಆ ಪರೀಕ್ಷೆಗಳನ್ನ ಕೊಡೋ ಕೆಲಸನೇ ಮಾಯೆ ಮಾಡುವಂಥದ್ದು. ಈ ಐಹಿಕ ಪ್ರಪಂಚ ಅಂತಂದ್ರೆ ಏನು? ಪರೀಕ್ಷೆ, ಎಂಟ್ರೆನ್ಸ್ ಎಕ್ಸಾಮ್ ಥರ ನಮಗೆ ಚೆಕ್ ಮಾಡ್ತಾನೇ ಇರ್ತಾಳೆ. ಯಾಕಂದರೆ ಭಗವಂತನ ಹತ್ರ ಹೋಗೋದಕ್ಕೆ ಅವಳು ಸಾಮಾನ್ಯವಾಗಿ ಬಿಡೋದಿಲ್ಲ. ನಾವು ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಹೋಗಬೇಕು. ಆಯಿತಾ? ಒಂದೊಂದು ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ನಮಗೆ ಪರೀಕ್ಷೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಒಂದೊಂದಾಗಿ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಅದರಲ್ಲಿ ಮುಂದುವರಿತಾ ಹೋಗ್ತೀವಿ. ಆಗ ಭಗವಂತ ನಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಅವರಿಂದ ಮಾತ್ರ ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾದವರು ಎಲ್ಲರೂ ಅಸಾಧಾರಣ ವಿದ್ವಾಂಸರು ಮತ್ತು ಅನುಭವಿಗಳಾಗಿದ್ದರು. ಭಗವಂತನನ್ನು ಎಲ್ಲರ ಹೃದಯಗಳಲ್ಲಿರುವವನು ಎಂದು ತಿಳಿದಿದ್ದರೂ ಕೂಡ ಅವನೇ ಮೂಲ ದೇವೋತ್ತಮ ಪರಮಪುರುಷನೆಂದು ಮಾತ್ರ ಅವರಿಗೆ ತಿಳಿಯಲಾಗಲಿಲ್ಲ. ಈ ಜ್ಞಾನದ ಅಭಾವವು ಅವರ ಪಾಂಡಿತ್ಯದ ಕೊರತೆಯಿಂದ ಉಂಟಾದುದಲ್ಲ, ಅದು ಅವರ ದೌರ್ಭಾಗ್ಯ. ನೋಡಿ, ಇಲ್ಲಿ ಯಾದವರು ಭಗವಂತನ ಜೊತೆ ಇರ್ತಾರೆ ಅಂತಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಕೂಡ ಭಕ್ತರೇನೆ. ಆದರೆ ಅವರು ವಿದ್ವಾಂಸರು ಆಗಿದ್ರು, ಅನುಭವಿಗಳು ಆಗಿದ್ರು. ಭಗವಂತನ ಅತಿ ನಿಕಟವಾಗಿ ಇರುವಂಥವ್ರಲ್ವಾ, ಅವ್ರಿಗೆ ಗೊತ್ತಿತ್ತು ಎಲ್ಲರ ಹೃದಯದಲ್ಲಿ ಇವನೇ ವಾಸ ಮಾಡೋದು ಅಂತಂದ್ಬಿಟ್ಟು. ಅಷ್ಟು ಮಾತ್ರ ಗೊತ್ತಿತ್ತೆ ಹೊರತು ಅಂದ್ರೆ ಏನು, ನಾವು 3 ಹಂತಗಳಿರುತ್ತೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತ ಫಸ್ಟು ಭಗವದ್ಗೀತೆನಲ್ಲೂ ತಿಳ್ಕೊಂಡಿದ್ವಿ. ಭಾಗವತದಲ್ಲೂ ಆ ವಿಷಯ ಬಂದಿದೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಅಂತ ನಾವು ತಿಳ್ಕೊಂಡಿದೀವಲ್ವಾ. ಅದರಲ್ಲಿ ಅವರು ಪರಮಾತ್ಮ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಆದರೆ ಮೂಲ ದೇವೋತ್ತಮ ಪರಮಪುರುಷ ಅವನೇ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಈ ಜ್ಞಾನದ ಅಭಾವ ಅವ್ರಿಗೆ ಹೇಗಾಯ್ತು ಅಂತಂದ್ರೆ, ಅವರು ತಿಳ್ಕೊಂಡಿಲ್ಲ ಅಥವಾ ಅದರ ಬಗ್ಗೆ ಅವರಿಗೆ ಜ್ಞಾನ ಇರಲಿಲ್ಲ, ಅದರ ಕೊರತೆಯಿಂದ ಆಗಿರುವಂಥದ್ದಲ್ಲ, ಅದು ಅವರ ದೌರ್ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ವೃಂದಾವನದಲ್ಲಿ ಭಗವಂತನು ಪರಮಾತ್ಮನೆಂದು ಗೊತ್ತಾದವನಲ್ಲ, ಏಕೆಂದರೆ ವೃಂದಾವನದ ನಿವಾಸಿಗಳು ಭಗವಂತನ ಶುದ್ಧ ಅನೌಪಚಾರಿಕ ಭಕ್ತರಾಗಿದ್ದು ಅವನನ್ನು ತಮ್ಮ ಪ್ರೇಮದ ವಸ್ತುವೆಂದು ಮಾತ್ರ ಪರಿಗಣಿಸಿದ್ದರು. ಅವನು ದೇವೋತ್ತಮ ಪುರುಷನೆಂಬುದು ಅವರಿಗೆ ತಿಳಿದಿರಲಿಲ್ಲ. ನೋಡಿ, ಇಲ್ಲಿ ವೃಂದಾವನದ ನಿವಾಸಿಗಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಭಗವಂತನ ಶುದ್ಧ ಅನೌಪಚಾರಿಕ ಭಕ್ತರಾಗಿದ್ರು. ಆಮೇಲೆ ಅವನನ್ನ ಹೇಗೆ ನೋಡ್ತಾ ಇದ್ರು ಅಂತಂದ್ರೆ, ಅವನು ನಮ್ಮ ಪ್ರೀತಿಯ ಒಂದು ವಸ್ತು, ನಾವು ಪ್ರೀತಿಸೋ ಅಂತ ಒಂದು ವಸ್ತು ರೀತಿ ಅವರು ನೋಡ್ತಾ ಇದ್ರು ಹೊರತು ಅವನು ಭಗವಂತ, ದೇವೋತ್ತಮ ಪರಮಪುರುಷ ಅದೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಅವನನ್ನ ತುಂಬ ಪ್ರೀತಿಸ್ತಾರಲ್ಲ, ಆ ಪ್ರೀತಿ ಮಾಡೋದಕ್ಕಿರುವಂಥ ಒಂದು ವಸ್ತು, ಆ ರೀತಿ ಅವರು ನೋಡ್ತಾ ಇದ್ರು. ಯಾದವರು ಅಥವಾ ದ್ವಾರಕೆಯ ನಿವಾಸಿಗಳು ಭಗವಾನ್ ಶ್ರೀಕೃಷ್ಣನನ್ನ ವಾಸುದೇವ ಅಥವಾ ಎಲ್ಲೆಡೆ ಇರುವ ಪರಮಾತ್ಮನೆಂದು ತಿಳಿದಿದ್ದರೇ ಹೊರತು ಪರಮಪ್ರಭು ಭಗವಂತನೆಂದೆಲ್ಲ. ವೇದ ವಿದ್ವಾಂಸರಾಗಿ ಅವರು ವೇದ ಮಂತ್ರಗಳನ್ನು ಪ್ರಮಾಣಿಸಿ ನೋಡಿದರು. ಆದ್ದರಿಂದ ಯಾದವರು ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ವಂಶದಲ್ಲಿ ಅವತರಿಸಿದ ಪರಮಾತ್ಮನೆಂದು ಅಂಗೀಕರಿಸಿದ್ದರೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಭಾವಿಸಲಿಲ್ಲ. ಇಲ್ಲಿ ಯಾದವರು ಮತ್ತೆ ದ್ವಾರಕೆಯ ನಿವಾಸಿಗಳು, ಯಾಕಂದ್ರೆ ಭಗವಂತ ಜಾಸ್ತಿ ಇದ್ದಿದ್ದು ಅವರ ಜೊತೆನೆ ಅಲ್ವಾ, ಅಲ್ಲಿದ್ದಿದ್ದು. ಅವರು ಭಗವಂತ ಶ್ರೀಕೃಷ್ಣನನ್ನ ವಾಸುದೇವ ಮತ್ತೆ ಎಲ್ಲಾ ಕಡೆ ಅಂದ್ರೆ ಪರಮಾತ್ಮನಾಗಿ ಎಲ್ಲಾ ಕಡೆ ವ್ಯಾಪಿಸಿದಾನಲ್ಲ ಅವನು ಅಂತ ತಿಳ್ಕೊಂಡಿದ್ರೆ ಹೊರತು ಅವರು ವೇದ ವಿದ್ವಾಂಸರಾಗಿ
ವೇದ ಮಂತ್ರಗಳನ್ನು ಪ್ರಮಾಣಿಸಿ ಎಲ್ಲ ನೋಡ್ತಾರೆ. ಆದರೂ ಕೂಡ ಆ ಯಾದವರು ಭಗವಂತ ಶ್ರೀಕೃಷ್ಣನನ್ನ ಮೂಲ ದೇವೋತ್ತಮ ಪರಮಪುರುಷ ಅಂತ ಗುರ್ತಿಡಿಲಿಲ್ಲ. ಏನು ಇದರ ಅರ್ಥ ಅಂತಂದ್ರೆ, ಆ ಒಂದು ಮಟ್ಟಕ್ಕೆ ಯೋಚನೆ ಮಾಡಬೇಕು ಅಂತಂದ್ರು ಆ ಯೋಗ್ಯತೆ ಇರಬೇಕು. ಆವಾಗಲೇ ನಮ್ಗೆ ಅರ್ಥ ಆಗೋದು ಭಗವಂತ ಸ್ವಯಂ ನಮ್ಮ ಜೊತೆಯಲ್ಲಿ ಇದ್ರೂ ಕೂಡ ಅವನನ್ನ ನಮ್ಮ ಮಟ್ಟ ಎಷ್ಟಿರುತ್ತೋ ಆ ರೀತಿ ಅವನ ಬಗ್ಗೆ ಯೋಚನೆ ಮಾಡ್ತೀವಲ್ವಾ. ಇಲ್ಲಿ ಯಾದವರು ಯಾವ ರೀತಿ ಯೋಚನೆ ಮಾಡಿದ್ರು, ಬೃಂದಾವನದ ನಿವಾಸಿಗಳು ಯಾವ ರೀತಿ ಯೋಚನೆ ಮಾಡಿದ್ರು, ಈಗ ನಮ್ಮ ಜೊತೆ ಬಂದು ಕೃಷ್ಣ ನಮ್ಮ ಒಂದು ಗುಂಪಲ್ಲೇ ಇದ್ರೂ ಕೂಡ ನಾವು ಅವನನ್ನ ಗುರ್ತು ಹಿಡಿತೀವ? ಖಂಡಿತವಾಗ್ಲೂ ಇಲ್ಲ. ಅವರಾದ್ರೂ ಅವನು ಪರಮಾತ್ಮ ಅನ್ನೋದಾದ್ರೂ ಅವ್ರಿಗೆ ಗೊತ್ತಿತ್ತು. ಆದ್ರೆ ನಮ್ಮ ಮಧ್ಯದಲ್ಲಿ ಏನಾದ್ರೂ ಭಗವಂತ ಬಂದ್ರೆ ಅವನು ಭಗವಂತ ಅಲ್ಲ, ಅವನೊಬ್ಬ ವಿಶೇಷವಾದ ವ್ಯಕ್ತಿ ಅಂತ ಕೂಡ ನಮಗೆ ಗುರ್ತು ಹಿಡಿಯೋದಕ್ಕೆ ಬರಲ್ಲ. ಅಂದ್ರೆ ನಾವು ಇನ್ನೂ ಅಷ್ಟರ ಮಟ್ಟಿಗೆ ಕೆಳಮಟ್ಟದಲ್ಲಿದ್ದೀವಿ. ಇನ್ನು ನಾವು ಭಕ್ತಿಯಲ್ಲಿ ಒಂದು ಸಾಸಿವೆ ಕಾಳಷ್ಟು ಇಲ್ಲ ಅಂತಂದ್ಮೇಲೆ ಇನ್ನು ಆ ಹೆಮ್ಮರವಾಗಿ ಬೆಳೆದಿರುವಂಥ ಭಕ್ತಿಯ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಾಗತ್ತಾ? ಇಲ್ಲ. ಭಗವಂತ ನಮ್ಮ ಜೊತೆಯಲ್ಲಿ ಬಂದಿದ್ರೂ ಕೂಡ ನಾವು ಅವನನ್ನು ಗುರುತಿಸೋದಿಲ್ಲ. ಯಾಕೆ ಅಂತಂದರೆ ನಮಗಿನ್ನೂ ಆ ಯೋಗ್ಯತೆ ಬಂದಿಲ್ಲ. ಯಾಕೆ? ನಮ್ಮ ಹೃದಯದ ತುಂಬ ಬರೀ ಐಹಿಕದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇನ್ನೂ ಏನೇನೋ ಆ ವಿಚಾರ ಈ ವಿಚಾರ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಇವ್ರ ಬಗ್ಗೆ ಚಿಂತೆ ಮಾಡೋದು, ಇವೇ ತುಂಬ್ಕೊಂಬಿಟ್ಟಿದೆ. ಅದರ ಮಧ್ಯ ಭಗವಂತ ಎಲ್ಲಿಂದ ಬರ್ತಾನೆ? ಇಲ್ಲ. 5-10 ನಿಮಿಷ ಕೇಳೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದಮೇಲೆ ಇನ್ನು ಈ ಸಾಧನೆ ಎಲ್ಲ ಹೇಗೆ ಮಾಡ್ತೀವಿ ನಾವು ಅಲ್ವಾ? ನಾವು ಇನ್ನೂ ಎಷ್ಟು ಕಷ್ಟ ಅಂದರೆ ಎಷ್ಟು ಟೈಮ್ ಕೊಡಬೇಕು ಇದಕ್ಕೆ. ನಮಗೆ ಎಷ್ಟು ಐಹಿಕದಲ್ಲಿ ಮುಳುಗೋಗಿದ್ದೀವಿ ಅಂತಂದರೆ ನಮ್ಗೆ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ನಮಗೆ ಟೈಮೇ ಇಲ್ಲ. ಮೊದಲು ಟೈಮ್ ಇಲ್ಲ. ನಾವು ಏನಾದರೂ ಆಧ್ಯಾತ್ಮಿಕದ ಬಗ್ಗೆ ಹೇಳಬೇಕಾದ್ರೆ ನಮಗೆ ಮೊದಲೇ ಬರೋದೇನು? ಟೈಮೇ ಇಲ್ಲ ನಮಗೆ, ಇದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ. ಅದೇ ಐಹಿಕದಲ್ಲಿ ಏನಾದರೂ ಇರಲಿ, ಒಂದು ಫಂಕ್ಷನ್ ಅಂತಂದರೆ 10 ದಿವಸದಿಂದ ರೆಡಿ ಆಗ್ತೀವಿ. ಎಲ್ಲಾದರೂ ಒಂದು ಟ್ರಿಪ್ ಹೋಗಬೇಕು ಅಂತಂದರೆ 1 ವಾರದಿಂದ ರೆಡಿ ಆಗ್ತೀವಿ ಅಲ್ವಾ? ಅದಕ್ಕೆಲ್ಲ ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಒಂದು ಮದುವೆ, ಒಂದು ಫಂಕ್ಷನ್ ಅಂತಂದರೆ ಅದನ್ನು ಬಿಡದೆ 2 ದಿವಸ ಬೇಕಾದರೆ ಅಲ್ಲೇ ಹೋಗಿ ಇರೋದಕ್ಕೂ ನಾವು ರೆಡಿ ಆಗಿರ್ತೀವಿ. ಅಂದರೆ ಅದಕ್ಕೆಲ್ಲ ಸಮಯ ಇರುತ್ತೆ ನಮಗೆ. ಆದರೆ ಆಧ್ಯಾತ್ಮಿಕ ಅಂತ ಬಂದಾಗ ಅದಕ್ಕೆ ಸಮಯ ಇಲ್ಲ. ಇದು ನಾವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಯಾಕೆ? ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕೋ ಅದಕ್ಕೆ ಕೊಡ್ತಾ ಇಲ್ಲ, ಯಾವುದಕ್ಕೆ ಇಂಪಾರ್ಟೆನ್ಸ್ ಅಷ್ಟಾಗಿ ಕೊಡಬೇಕಾಗಿಲ್ವೋ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಅಂದರೆ ಅದಕ್ಕೆಲ್ಲ ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಯಾವ ರೀತಿ ನಮ್ಮ ದಿನಚರಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು, ನಾನು ಎಷ್ಟು ಗಂಟೆಗಳ ಕಾಲ ನನ್ನ ಆತ್ಮಕ್ಕೆ ಅಂದರೆ ನನ್ನ ಉನ್ನತಿಗೋಸ್ಕರ ನಾನು ಸಮಯವನ್ನು ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ರೀತಿ ನಮ್ಮ ದಿನಚರಿಯನ್ನು ಇಟ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಇನ್ನೂ ಐಹಿಕದಲ್ಲೇ ಮುಳುಗಿರಬೇಕಾಗಿರುತ್ತೆ. ಆ ರೀತಿ ಇರೋದಕ್ಕೆ ಇಷ್ಟ ಇದ್ದರೆ ಆ ರೀತಿ ಇರ್ಬೋದು. ಅದು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಭಗವಂತ. ನೀನು ಆ ಐಹಿಕದಲ್ಲೇ ಬಿದ್ದು ಒದ್ದಾಡು. ಇಲ್ಲ, ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದರೆ ಅದು ನಿನ್ನಿಷ್ಟ. ನಾನು ಎರಡಕ್ಕೂ ಸಹಾಯ ಮಾಡ್ತೀನಿ. ನೀನು ಇದು ಬೇಕು ಅಂದರೆ ಇದು ಕೊಡ್ತೀನಿ, ಅದು ಬೇಕು ಅಂದರೆ ಅದು ಕೊಡ್ತೀನಿ. ಆದರೆ ಮೊದಲು ನಾವು ಹೆಜ್ಜೆ ಇಡೋದನ್ನು ಕಾಯ್ತಾ ಇರ್ತಾನೆ ಅವನು. ಆಧ್ಯಾತ್ಮಿಕದಲ್ಲಿ ನಾವು 1 ಹೆಜ್ಜೆ ಇಟ್ಟರೆ ಸಾಕು, ಅವನು 10 ಹೆಜ್ಜೆ ಮುಂದೆ ಬರ್ತಾನೆ. ಯಾಕೆ ಹೇಳಿ? ಆ ಕಡೆ ಹೋಗೋರೆಲ್ಲ ಸ್ವಲ್ಪ ಕಡಿಮೆ. ಯಾಕಂದರೆ ಐಹಿಕದಲ್ಲಿ ಆಸಕ್ತಿ ಜಾಸ್ತಿ ನಮಗೆ. ಸೊ ಅವನಿಗೂ ಗೊತ್ತು ಈ ಕಡೆ ಬರೋದು ಕಷ್ಟ ಅಂತಂದ್ಬಿಟ್ಟು. ಆದರೆ ಯಾರು ಬರ್ತಾರೋ ಕಾಯ್ತಾ ಇರ್ತಾನೆ ಅವನು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ. ಆದರೆ ನಾವು 1 ಹೆಜ್ಜೆ ಇಡೋದಕ್ಕೆ ಇಷ್ಟು ಯೋಚನೆ ಮಾಡ್ತೀವಿ ನೋಡಿ. 1 ಹೆಜ್ಜೆ ಇಟ್ವಿ ಅಂತಂದರೆ ಆಮೇಲೆ ಹೇಗೆ ಓಡುತ್ತೆ ಅಂತಂದರೆ ನಮ್ಮ ಆಧ್ಯಾತ್ಮಿಕ ಜೀವನ ಎಲ್ಲ ಸುಗಮ ಮಾಡಿಕೊಟ್ಬಿಡ್ತಾನೆ ನಮಗೆ. ನಾವು ಓದಬೇಕಾ, ಕೇಳಬೇಕಾ, ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಾನೆ. ಇದರ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಆಗಿದೆ. ನನಗೆ ಎಷ್ಟು ಕಷ್ಟಪಡ್ತಾ ಇದ್ನೋ ಈಗ ನನಗೆಷ್ಟು ಸಮಯ ಸಿಗುತ್ತೆ ಈ ಭಗವಂತನ ವಿಚಾರಗಳಲ್ಲಿ ಮುಳುಗೋದಕ್ಕೆ ಅಂತಂದರೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ಅದು ನಮ್ಮ ಜೀವನದಲ್ಲಿ ನಮಗೆ ಅನುಭವಗಳಾಗುತ್ತಲ್ಲ, ಆವಾಗ ಅದರ ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಆದರೆ ಭಗವಂತನಲ್ಲಿ ನಂಬಿಕೆ, ವಿಶ್ವಾಸ ಇರಬೇಕು ಮತ್ತು ಆಸಕ್ತಿ ಇರಬೇಕು. ನಮಗೆ ಅವನ ಕಡೆ ಹೋಗಬೇಕು ಅನ್ನೋವಂಥ ಒಂದು ಪ್ರೀತಿ, ಆ ಒಂದು ಆತುರತೆ ಇರಬೇಕು, ಕಾತುರತೆ ಇರಬೇಕು. ಯಾವಾಗ ಅವನನ್ನು ಸೇರ್ತೀನೋ ಅನ್ನೋವಂಥ ಒಂದು ಉತ್ಸುಕತೆ ಇರಬೇಕು. ಅದೆಲ್ಲ ಇದ್ದು ನಾವು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತೀವಲ್ವಾ, ಭಗವಂತ ತಂತಾನಾಗಿ ನಮಗೆ ದಾರಿ ಸುಗಮ ಮಾಡಿಕೊಡ್ತಾನೆ.
ಆಯ್ತಾ? ಇದರ ಎಕ್ಸ್ಪೀರಿಯೆನ್ಸು ನಮಗೆಲ್ಲ ಆಗುತ್ತಲ್ಲ, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆದರೆ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾವು ಭಗವದ್ಗೀತೆ ಇದನ್ನೆಲ್ಲ ಓದೋಕ್ಕೆ ಮುಂಚೆ ಹೇಗಿದ್ವಿ, ಈಗ ಭಾಗವತ, ಭಗವದ್ಗೀತೆ ಇದನ್ನೆಲ್ಲ ಕೇಳಿದ ಮೇಲೆ ನನ್ನ ಜೀವನ ಹೇಗೆ ಚೇಂಜ್ ಆಗ್ತಾ ಇದೆಯಾ ಇಲ್ವಾ? ಆಗಲಿಲ್ಲ ಅಂತಂದರೆ ಯಾಕೆ ಆಗ್ತಾ ಇಲ್ಲ ಅದನ್ನು ಯೋಚನೆ ಮಾಡಬೇಕು. ಆಗ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಇನ್ನೂ ನಾನು ಏನು ಮಾಡಬೇಕು ಅದೆಲ್ಲ ಯೋಚನೆ ಮಾಡಬೇಕು. ಹೇಗೆ ನಾವು ಐಹಿಕದಲ್ಲಿ ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ಎಷ್ಟೆಲ್ಲ ಪ್ಲ್ಯಾನ್ಗಳು ಮಾಡ್ತೀವಿ. ನಾವು ಈ ಒಂದು ಲೈಫಲ್ಲಿ ಎಲ್ಲರ ಥರ ಚೆನ್ನಾಗಿರಬೇಕು ಅಂದರೆ ನಾವು ಏನೇನೆಲ್ಲ ಮಾಡಬೇಕು, ಮನೆ ಕಟ್ಟಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಕು, ಆಸ್ತಿ ಪಾಸ್ತಿ ಇರಬೇಕು, ನಮ್ಮ ಮನೇಲಿ ಇಂಥದ್ದು ಕಾರ್ ಇರಬೇಕು, ಏನೇನು ವಸ್ತುಗಳಿರಬೇಕು, ಇದೆಲ್ಲ ಇದ್ದರೆ ಒಂದು ಡಿಗ್ನಿಟಿ ಅಪ್ಪ ನಮಗೆ, ಅದನ್ನು ತೋರಿಸ್ಕೋಬೇಕು, ಆವಾಗಲೇ ನಮಗೆ ಜನ ಗೌರವ ಕೊಡೋದು. ಹೀಗೆಲ್ಲ ಏನೇನೋ ಯೋಚನೆ ಮಾಡ್ತೀವಲ್ವ, ಅದೆಲ್ಲ ಆ ರೀತಿ ಇಲ್ಲ. ನಮ್ಮ ಇಷ್ಟ ಬಂದಂಗೆ ನಾವು ಬದುಕ್ಬೋದು, ನಾವು ಇತಿಮಿತಿಯಲ್ಲೂ ಬದುಕ್ಬೋದು. ನಮಗೆ ಯಾರೂ ಹೇಳಿಲ್ಲ ನೀ ಹೀಗೆ ಇರಬೇಕು ಅಂತ, ಅದು ನಮ್ಮ ಮನಸ್ಸಿಗೆ ನಾವು ಹಾಕ್ಕೊಂಡಿರುವಂಥದ್ದಲ್ವಾ. ಅದಕ್ಕೆ ಸಿಂಪಲ್ಲಾಗಿರಬೇಕು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಇಟ್ಕೋಬಾರ್ದು. ನಮ್ಮ ಜೀವನವನ್ನು ಸಿಂಪಲ್ ಆಗಿರಬೇಕು. ಇತಿಮಿತಿಯಾಗಿ ಮನೆ ಅಷ್ಟೇ, ತುಂಬ ದೊಡ್ಡದಾಗಿದ್ರೆ ಜಾಸ್ತಿ ಕೆಲಸ ಇರುತ್ತೆ, ಚಿಕ್ಕದಾಗಿ ಇಟ್ಕೊಂಡಾಗ ಕೆಲಸನೂ ಕಡಿಮೆ ಇರುತ್ತೆ. ನಮಗೆ ಆದಷ್ಟು ಆಧ್ಯಾತ್ಮಿಕದಲ್ಲಿ ಮುಳುಗೋದಕ್ಕೆ ನಮಗೆ ಸಮಯ ಇರುತ್ತೆ, ಆಯಿತಾ? ಈ ರೀತಿ ನಮ್ಮ ಜೀವನವನ್ನು ಸಾಧಾರಣವಾಗಿ ಇಟ್ಕೊಂಡಷ್ಟು ನಾವು ನೆಮ್ಮದಿಯಾಗೂ ಇರಬಹುದು. ಆಮೇಲೆ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಮಿತಿಯಾದಷ್ಟು ನಾವು ಸಂತೋಷವಾಗಿರ್ಬೋದು. ಈ ನೆಮ್ಮದಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತೀವಲ್ವಾ, ನಮ್ಮೊಳಗಡೆನೇ ಇದೆ. ಇತಿಮಿತಿಯಲ್ಲಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ. ಆ ರೀತಿ ನಮ್ಮ ಜೀವನವನ್ನು ನಾವು ಇಟ್ಕೊಂಡಾಗ ಎಷ್ಟು ಸಮಯ ಸಿಗುತ್ತೆ ಅಂತಂದರೆ, ಏನಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ. ಅಂದರೆ ನಾವು ಆಧ್ಯಾತ್ಮಿಕಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅದಕ್ಕೆ ನಮಗೆ ಸಮಯ ಇಲ್ಲ. ಐಹಿಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದಕ್ಕೆ ನಾವು ಅದರಲ್ಲೇ ಮುಳುಗಿರ್ತೀವಲ್ವ, ಇದಕ್ಕೆ ಸಮಯ ಇರೋದಿಲ್ಲ. ಅಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.